ಹಾಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಶುಭಗಳನ್ನು ತಿಳಿಯಪಡಿಸುತ್ತಾ ಗುಡ್ ಮಾರ್ನಿಂಗ್. ಬೆಳಗಾಗಿದೆ, ಎಚ್ಚರಗೊಂಡಿದ್ದೀರಾ? ಎದ್ದೇಳಿರಿ, ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿರಿ ಹಾಗೂ ದೇವರೊಂದಿಗೆ ಸಹವಾಸ ಮಾಡುವವರಾಗಿರಿ. ಅದೇ ರೀತಿ ನಿಮ್ಮನ್ನು ಎದ್ದೇಳಿಸುವುದಕ್ಕಾಗಿ ದೇವರು ನನಗೆ ಕೊಟ್ಟ ಅವಕಾಶಕ್ಕಾಗಿ ದೇವರನ್ನೇ ಸ್ತುತಿಸುತ್ತೇನೆ. ಒಂದು ವೇಳೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ವಾಟ್ ಎವರ್ ಟೈಮ್ ಇಟ್ ಈಸ್. ದೇವರ ವಾಕ್ಯ ಕೇಳುವುದಕ್ಕಾಗಿ ನಮಗೆ ಪ್ರತಿಯೊಂದು ಸಮಯವೂ ಅವಶ್ಯಕವಾಗಿದೆ, ಹೌದಲ್ಲವೇ? ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಎಷ್ಟೋ ಜನರು ಎಷ್ಟೋ ಆಸೆಯಿಂದ ದೇವರೇ ಯಾವಾಗ 7 ಗಂಟೆ ಆಗುತ್ತೆ ಎಂದು ನಿಮ್ಮ ಮಾತು ಕೇಳಲು ಸಿದ್ಧರಾಗಿರುವವರಿಗೋಸ್ಕರ ನಿಮ್ಮನ್ನೇ ಸ್ತುತಿಸುತ್ತೇನೆ. ಇನ್ನೂ ನಿರ್ಲಕ್ಷ್ಯತನದಲ್ಲಿದ್ದವರನ್ನು, ನಿದ್ದೆಯಲ್ಲಿದ್ದವರನ್ನು ತಟ್ಟಿ ಎಬ್ಬಿಸಿರಿ ದೇವರೇ. ನಿಮ್ಮ ಸನ್ನಿಧಿಯಲ್ಲಿ ಉದಯದಲ್ಲಿಯೇ ಬಲಗೊಳ್ಳುವ ಹಾಗೆ ನಿಮ್ಮ ಆತ್ಮನಿಂದ ನಮ್ಮನ್ನು ನಡೆಸಿ ನಿಮಗೋಸ್ಕರ ಜೀವಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಎದ್ದಿದ್ದೀರಾ ಪ್ರಿಯರೇ? ಏನಂದ್ರಿ? ರಾತ್ರಿ ಲೇಟಾಗಿ ನಿದ್ದೆ ಮಾಡಿದ್ರಾ? ಎಷ್ಟು ಗಂಟೆಗೆ ನಿದ್ದೆ ಮಾಡಿದ್ರಿ? ನನಗೆ ಯಾಕೆ ಬೇಕು ಪ್ರಿಯರೇ? ನೀವೇ ಪ್ರಶ್ನಿಸಿಕೊಳ್ಳ್ರಿ. ಎಷ್ಟು ಹೊತ್ತು ನೀವು ನಿದ್ದೆ ಮಾಡ್ತಾ ಇದ್ದೀರಿ? ನಾರ್ಮಲ್ ಆಗಿ 7 to 8 hours ನಿದ್ದೆ ಮಾಡಿದ್ರೆ ಸಾಕನ್ನುತ್ತಾರೆ. ಕೆಲವರಿಗೆ ಇದು ಸ್ಪೆಷಲ್ ಕೇಸ್. ಒಳ್ಳೆ ಸೌಂಡ್ ಸ್ಲೀಪ್ ಇರುವುದಾದ್ರೆ 6 to 7 hours ಕೂಡ ಸಾಕಾಗುತ್ತೆ. ಚಿಕ್ಕ ಮಕ್ಕಳಾದ್ರೆ ಹೆಚ್ಚು ನಿದ್ದೆ ಮಾಡಬೇಕು, ಯಾಕಂದ್ರೆ ಅವರು ಬೆಳೆಯಬೇಕಲ್ಲವೇ? ನಾವು ಬೆಳಗ್ಗೆ ಬೇಗ ಎದ್ದು ದೇವರನ್ನು ಸ್ತುತಿಸುವುದು ಎಷ್ಟೋ ಮೇಲುಕರವಾಗಿದೆ. ಅದೇನೋ ಕೆಲವರು ರಾತ್ರಿ ಅಷ್ಟೇ ನಿದ್ದೆ ಮಾಡುವುದಲ್ಲ, ಯಾವಾಗಂದ್ರೆ ಆವಾಗ, ಎಲ್ಲಿ ಅಂದ್ರೆ ಅಲ್ಲಿ ನಿದ್ದೆ ಮಾಡ್ತಲೇ ಇರ್ತಾರೆ. ಒಬ್ಬನು ಇದೇ ರೀತಿ ಬೈಕ್ ಓಡಿಸುವಾಗ ತಣ್ಣಗೆ ಗಾಳಿ ಬರ್ತಿದೆ ಅಂದ್ಕೊಂಡು ಬೈಕ್ ಓಡಿಸುತ್ತಲೇ ನಿದ್ರೆ ಹೋದ. ನಂತರ ಒಂದು ದೊಡ್ಡ ಕಲ್ಲು ಬಂಡೆಗೆ ಗುದ್ದಿ ರಕ್ತದ ಕೊಳದಲ್ಲಿ ಮುಳುಗಿರುವಾಗ ಯಾರೂ ನೋಡ್ಲಿಲ್ಲ. ಕೊನೆ ಉಸಿರು ಎಳೆಯುತ್ತಿರುವಾಗ ಬೆಳಗಿನ ಜಾವ ಯಾರೋ ನೋಡಿ ಹಾಸ್ಪಿಟಲ್ಗೆ ಸೇರಿಸಬೇಕಾಯ್ತಂತೆ. ಎಷ್ಟೋ ಜನರು ಈ ದಿನ ಡ್ರೈವಿಂಗ್ ಮಾಡ್ತಾ ನಿದ್ದೆ ಹೋಗ್ತಿದ್ದಾರೆ, ಉದ್ಯೋಗದಲ್ಲಿ ನಿದ್ದೆ ಹೋಗ್ತಿದ್ದಾರೆ, ಕಾಲೇಜಿನಲ್ಲಿ ನಿದ್ದೆ ಹೋಗ್ತಿದ್ದಾರೆ. ನಿದ್ರೆ ಮಾಡುವುದಕ್ಕಾಗಿ ದೇವರು ರಾತ್ರಿ ಕೊಟ್ಟಿದ್ದಾರೆ ಪ್ರಿಯರೇ. ರಾತ್ರಿಯಲ್ಲಿ ಚೆನ್ನಾಗಿ ನಿದ್ರೆ ಮಾಡಿದ್ರೆ ಡೇ ಎಲ್ಲ ಆಕ್ಟಿವ್ ಆಗಿರ್ತೇವೆ. ಯಾಕೆ ನಮಗೆ ನಿದ್ರೆ ಬರುತ್ತೆ? ಇಂಟ್ರೆಸ್ಟ್ ಇಲ್ಲದಿರುವಾಗ ನಿದ್ರೆ ಬರುತ್ತೆ, ಅರ್ಥ ಆಗದೇ ಇರುವಾಗ ನಿದ್ರೆ ಬರುತ್ತೆ. ಇವೆಲ್ಲವುಗಳಿಗಿಂತಲೂ ಮುಖ್ಯವಾಗಿ ಸೈತಾನನು ನಮಗೆ ಮತ್ತನ್ನುಂಟು ಮಾಡಿ ಪ್ರಾರ್ಥನೆಯಲ್ಲಿ ಕೂಡ ನಿದ್ದೆ ಬರುವಂತೆ ಮಾಡ್ತಾನೆ ನೋಡಿ. ಪ್ರಾರ್ಥನೆ ಮಾಡುವಾಗ ನಿದ್ರೆ ಬರುವುದಾದರೆ ಅದು ಖಂಡಿತವಾಗಿಯೂ ಸೈತಾನನ ಪ್ರಭಾವ ಆಗಿರುತ್ತೆ. ಅದಕ್ಕೆ ಎಚ್ಚರಗೊಳ್ಳಿರಿ. ಯೋನನ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ 6ನೇ ವಚನ ಹೇಳುತ್ತೆ. ಅಲ್ಲಿ ಒಂದು ಭಾಗ ಓದುತ್ತೇನೆ ಕೇಳ್ರಿ. ಇದೇನು ನಿದ್ದೆ ಮಾಡುತ್ತೀ? ನಿನಗೆ ಏನಾಗಿದೆ? ಇದೇನು ನಿದ್ದೆ ಮಾಡುತ್ತೀ? ನಿನಗೆ ಏನಾಗಿದೆ? ಎದ್ದು ನಿನ್ನ ದೇವರಿಗೆ ಪ್ರಾರ್ಥನೆ ಮಾಡು. ಎದ್ದು ನಿನ್ನ ದೇವರಿಗೆ ಪ್ರಾರ್ಥನೆ ಮಾಡು. ಒಬ್ಬ ಯೌವನಸ್ಥನು ತಾನು ಮಲಗುವಂತಹ ಬೆಡ್ಡಿನ ಎದುರುಗಡೆಯೇ ದೊಡ್ಡ ಅಕ್ಷರದಲ್ಲಿ ಈ ವಚನ ಬರೆದಿಟ್ಟುಕೊಂಡಿದ್ದನಂತೆ. ಕಣ್ಣು ತೆರೆದ ಕೂಡಲೇ ಇನ್ನೂ ಮಲ್ಗೋಣ ಅಂದುಕೊಂಡಿದ್ದ ಕೂಡಲೇ, ಇದೇನು ನಿದ್ದೆ ಮಾಡುತ್ತಿ? ನಿನಗೇನಾಗಿದೆ? ಎದ್ದು ನಿನ್ನ ದೇವರಿಗೆ ಪ್ರಾರ್ಥನೆ ಮಾಡು ಎಂದು ಎಚ್ಚರಿಸಲ್ಪಟ್ಟವನಾಗಿ ಎದ್ದೇಳುತ್ತಾನಂತೆ. ನೀವು ಕೂಡ ಹಾಗೇ ಮಾಡ್ರಿ. ಒಂದು ವೇಳೆ ಬೆಳಗ್ಗೆ ಎಚ್ಚರ ಆಗಲಿಲ್ಲ ಅಂದ್ರೆ, ಎಚ್ಚರ ಆದರೂ ಕೂಡ ಪ್ರಾರ್ಥನೆ ಮಾಡಲಾರದಂತೆ ಬೇರೆ ಬೇರೆ ಕೆಲಸಗಳಲ್ಲಿ ಕೈ ಹಾಕುವುದಾದರೆ ನಿಮಗೆ ಆಶೀರ್ವಾದ ಇರಲ್ಲ ಪ್ರಿಯರೇ. ಅಷ್ಟಕ್ಕೂ ಯಾರು ಅಂದುಕೊಂಡಿದ್ದೀರಿ ನಿದ್ರೆ ಮಾಡೋದು? ಸಾಮಾನ್ಯ ವ್ಯಕ್ತಿಯೋ? ದೇವರು ಆರಿಸಿಕೊಂಡಿರುವ ಪ್ರವಾದಿಗಳಲ್ಲಿ ಒಬ್ಬನಾಗಿರುವ ಯೋನ. ಯೋನನಿಗೆ ದೇವರ ವಾಕ್ಯ ಪ್ರತ್ಯಕ್ಷವಾಗಿ, ನೀನು ನೆನವೆ ಪಟ್ಟಣಕ್ಕೆ ಹೋಗಿ ಅದು ನಾಶವಾಗುತ್ತದೆ ಎಂದು ಅದಕ್ಕೆ ಪ್ರಕಟಿಸು. ಬಹಳ ಸೀರಿಯಸ್ ವಿಷಯ ಅದು, ಬಹಳ ಮುಖ್ಯವಾದ ವಿಷಯ ಅದು. ಆ ಪಟ್ಟಣಕ್ಕೆ ಹೋಗಿ ದೇವರ ಎಚ್ಚರಿಕೆಯನ್ನು ಕೊಡು. ಈ ಪಟ್ಟಣ ನಾಶವಾಗ್ತದೆ ಎಂದು ದೇವರು ಹೇಳಿದ್ದಾರೆ ಎಂಬುದಾಗಿ ತಿಳಿಸು ಎಂಬ ಇಂತಹ ಮುಖ್ಯವಾದ ಕೆಲಸ ಒಪ್ಪಿಸಿಕೊಟ್ರೆ, ಈ ಯೋನ
ಆ ನೆನವೆ ಪಟ್ಟಣಸ್ಥರಂದ್ರೆ ಇವನಿಗೆ ಇಷ್ಟ ಇರಲಿಲ್ಲ. ಅವರು ಸಾಯಬೇಕೆಂಬುದೇ ಆಸೆಯಾಗಿತ್ತು. ಅವರು ಮಾರ್ಪಡಬೇಕೆನ್ನುವುದು ಆಸೆ ಇರಲಿಲ್ಲ. ಯಾಕೆಂದ್ರೆ ಅವರು ಯಾವಾಗಲೂ ಇಸ್ರಾಯೇಲರ ವಿರುದ್ಧ ಬಂದು ಇಸ್ರಾಯೇಲರನ್ನು ಸೋಲಿಸ್ತಿದ್ರು, ಅವರನ್ನು ಕಾಡುತ್ತಾ ಇದ್ರು. ಹಾಗಾಗಿ ನಾಶವಾದ್ರೆ ಒಳ್ಳೆಯದು, ಮತ್ತೆ ನಾನ್ಯಾಕೆ ಹೋಗಿ ಹೇಳೋದು ಅಂದ್ಕೊಂಡು ಆ ದೇವರು ಹೇಳಿರುವ ಪ್ರಕಟಣೆಯನ್ನು ಹೋಗಿ ಸಾರಲಿಕ್ಕಿಷ್ಟವಿಲ್ಲದೆ ಏನ್ಮಾಡ್ತಾನೆ? ತಾರ್ಷೀಸ್ಗೆ ಹೋಗುವ, ಅಂದರೆ ಬೇರೆ ದಿಕ್ಕಿಗೆ ಹೋಗುವ ಹಡಗು ಹತ್ತಿ ಕೂತ್ಕೊಳ್ತಾನೆ. ನೋಡಿ, ನಾವು ಕೂಡ ಬಹಳಷ್ಟು ಸಾರಿ ನಮಗಿಷ್ಟವಾದ್ರೆ ದೇವರ ಮಾತನ್ನು ಕೇಳ್ತೇವೆ, ಇಲ್ಲವಾದ್ರೆ ಕೇಳುವುದನ್ನು ಬಿಡ್ತೇವೆ. ಆಗ ದೇವರ ಆಶೀರ್ವಾದ ನಮ್ಮ ಮೇಲಿರಲ್ಲ, ನಾವೇನು ಸಾಧಿಸ್ಲಿಕ್ಕಾಗಲ್ಲ. ಯೋನನ ಸಂಗತಿ ನೋಡ್ರಿ, ಹಾಗೇ ಆಗುತ್ತೆ. ದೇವರು ಹೇಳಿದ ಮಾತು ನಮಗೆ ಇಷ್ಟ ಇರಲಿ ಇಷ್ಟ ಇರದೇ ಇರಲಿ, ಅದನ್ನು ಮಾಡಲೇಬೇಕು. ಒಬ್ಬ ಸೇವಕನಾಗಿ ದೇವರು ಏನು ಹೇಳನ್ನುತ್ತಾರೋ ಅದೇ ಮಾತನ್ನು ಹೇಳಬೇಕು. ಒಬ್ಬ ವಿಶ್ವಾಸಿಯಾಗಿ ದೇವರ ಮಗುವಾಗಿ ದೇವರ ಚಿತ್ತ ಇದೆ ಎಂದು ತಿಳ್ಕೊಂಡು ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವುದಾದರೆ, ದೇವರು ಮಾಡಬೇಡ ಎಂಬುದಾಗಿ ಹೇಳಿರುವುದನ್ನು ಮಾಡುವುದಾದರೆ, ದೇವರು ಮಾಡೆಂದಿರುವುದನ್ನು ಮಾಡದೇ ಇರುವುದಾದರೆ ಬಹಳ ಅಪಾಯ ಪ್ರಿಯರೇ. ಬಹಳಷ್ಟು ಸಾರಿ ನಮ್ಮ ಇಷ್ಟವನ್ನು ದೇವರ ಇಷ್ಟವನ್ನಾಗಿ ಮಾಡಿಕೊಳ್ಳಲು ಬಹಳಷ್ಟು ಸಾರಿ ನಾವು ಇಷ್ಟಪಡಲ್ಲ. ನಮಗಿಷ್ಟವಾಗಿರೋದು ಯಾವುದು? ಸುಲಭವಾಗಿರುವ, ಲಾಭವಾಗಿರುವ, ಒಳ್ಳೆಯದಾಗಿರುವುದು, ಸಂತೋಷವಾಗಿರುವುದೇ ನಮಗಿಷ್ಟ. ಆದರೆ ದೇವರ ಚಿತ್ತ ಕೆಲವೊಂದು ಸಾರಿ ಕಷ್ಟಕರವಾಗಿ ಕಾಣಿಸುತ್ತದೆ. ಕೆಲವೊಂದು ಮನುಷ್ಯರು ನಮಗಿಷ್ಟವಿರಲ್ಲ, ದೇವರು ಹೋಗಿ ಅವರೊಂದಿಗೆ ಮಾತಾಡಿರಿ ಅನ್ನುತ್ತಾರೆ. ಕೆಲವೊಂದು ವಿಷಯಗಳಲ್ಲಿ ದೇವರು ನಮಗೆ ಇಷ್ಟವಿಲ್ಲದ ಸಂಗತಿಗಳನ್ನು ಹೇಳಿದ್ರೂ ಸಹ ಅವುಗಳಲ್ಲಿ ದೊಡ್ಡ ಒಂದು ಸತ್ಯ ಇರುವುದರಿಂದ ಮಾಡು ಅನ್ನುತ್ತಾರೆ. ನಮ್ಮ ಶತ್ರುಗಳನ್ನು ಕೂಡ ಕ್ಷಮಿಸು ಅನ್ನುತ್ತಾರೆ. ನೋಡಿ, ಬೇಕಾದ್ರೆ ನೀವು ದಿನಾಲು ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡುವವರಿಗೆ ಮನಸಾಕ್ಷಿ ಚುಚ್ಚುತ್ತೆ. ಯಾಕೆ ಪ್ರಾರ್ಥನೆ ಮಾಡಲ್ಲ ಅನ್ನುತ್ತಾರೆ ಅನೇಕರು? ಪ್ರಾರ್ಥನೆಯಲ್ಲಿ ನಮ್ಮ ಸಂಗತಿ ಏನೆಂದು ಗೊತ್ತಾಗುತ್ತೆ ಮತ್ತು ದೇವರ ಸಂಗತಿಗಳು ನಮಗೆ ಗೊತ್ತಾಗ್ತವೆ. ಪ್ರಾರ್ಥನೆಯಲ್ಲಿ ದೇವರು ನನಗೆ ಅದನ್ನು ಮಾಡನ್ನುತ್ತಾರೇನೋ, ಇದನ್ನು ಮಾಡನ್ನುತ್ತಾರೇನೋ ಎಂದು ಭಯಪಟ್ಟಿ ಕೆಲವರು ಪ್ರಾರ್ಥನೆ ಮಾಡಲ್ಲ. ಸ್ವ ಇಷ್ಟದ ಪ್ರಕಾರ ನೋಡುವುದಾದ್ರೆ ಯೇಸು ಗೆತ್ಸೆಮನೆಯಲ್ಲಿ ಏನು ಹೇಳ್ತಾರೆ? ತಂದೆಯೇ, ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತವೇ ನೆರವೇರಲಿ ಎಂದು ಪ್ರಾರ್ಥಿಸ್ತಾರೆ. ಅದೇ ನಿಜವಾದ ಪ್ರಾರ್ಥನೆ. ನೋಡಿ, ಯಾರು ಹೊತ್ಕೊಳ್ತಾರೆ ಪ್ರಿಯರೇ ಶಿಲುಬೆ? ಯಾರು ಶಿಲುಬೆ ಮೇಲೆ ಮಳೆ ಹೊಡಿಸಿಕೊಳ್ತಾರೆ? ಅವಮಾನ, ನಿಂದೆ, ಕಷ್ಟ ಅನುಭವಿಸೋದು ಯಾರಿಗಿಷ್ಟ? ಆದರೆ ಯೇಸು ಹೊತ್ತುಕೊಳ್ತಾರೆ. ಪಾಪ ಹೊತ್ತುಕೊಳ್ಳುವುದು ಆತನಿಂದ ಆಗುವುದಿಲ್ಲ. ಆತನು ಪರಿಶುದ್ಧನು. ಪಾಪದ ಹೊಲಸು ಹೊತ್ತುಕೊಳ್ಬೇಕಾದ್ರೆ ಅದು ಕಷ್ಟ. ಅದಕ್ಕೆ ಹೇಳ್ತಾರೆ, ತಂದೆಯೇ, ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತವೇ ಎಂದು ಹೇಳ್ತಾರೆ. ಆ ರಾತ್ರಿ ಆತನು ತಂದೆಗೆ ಸಮರ್ಪಿಸಿಕೊಳ್ತಾರೆ ಪ್ರಾರ್ಥನೆಯಲ್ಲಿ. ಪ್ರತಿ ಸಾರಿ ನಿಮ್ಮ ವಿವಾಹ ವಿಷಯದಲ್ಲಿ, ನಿಮಗಿಷ್ಟವಾದ ವಸ್ತು ಕೊಂಡುಕೊಳ್ಳುವ ವಿಷಯದಲ್ಲಿ, ನಿಮಗಿಷ್ಟವಾಗಿರುವವರ ಕುರಿತು ಪ್ರೀತಿಸುವ ವಿಷಯದಲ್ಲಿ, ನಿಮಗಿಷ್ಟವಿರುವ ವಿಷಯದಲ್ಲಿ, ನಿಮಗಿಷ್ಟವಾದವುಗಳನ್ನು ಪ್ರೀತಿಸುವ ವಿಷಯದಲ್ಲಿ ದೇವರು ಹೇಳಿದಾಗ ಅದನ್ನು ಮಾಡಲು ಸಿದ್ಧರಾಗಬೇಕು. ಸಿದ್ಧರಾಗುವುದರ ಬದಲಿಗೆ ಇಲ್ಲಿ ಇವನು ಓಡಿ ಹೋಗ್ತಾನೆ. ಯಾರು ಹೋಗ್ತಾರೆ? ಯೋನನು. ಈ ಯೋನ ಓಡಿ ಹೋಗ್ತಿದ್ದಾನೆ. ಓಡಿ ಹೋಗಿ ಹಡಗನ್ನು ಹತ್ತಿ ಹಡಗಿನ ತಳಭಾಗಕ್ಕೆ ಹೋಗಿ ನಿದ್ರೆ ಮಾಡ್ತಿದ್ದಾನೆ. ಎದಕ್ಕಾಗಿ? ಮುಖ ಯಾರಿಗೆ ತೋರಿಸ್ಲಿಕ್ಕಾಗದೆ. ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿ ನಡೆದುಕೊಳ್ಳುವವರು ಎಲ್ಲರೊಂದಿಗೂ ಬೆರೆತುಕೊಂಡಿರಲ್ಲ, ಆನಂದಕರವಾಗಿರುವುದಿಲ್ಲ. ಹೋಗಿ ನಿದ್ರೆ ಮಾಡ್ತಿದ್ದಾನೆ. ಆ ಡಿಸ್ಕರೇಜ್ಮೆಂಟ್ನಲ್ಲಿ, ಆ ವ್ಯತಿರೇಕತ್ವದಲ್ಲಿ ಒಂದು ಭಯಂಕರವಾಗಿರುವಂತಹ ಆ ಮನಸ್ತತ್ವದೊಂದಿಗೆ ತನ್ನ ಮನಸಾಕ್ಷಿಯನ್ನು ಸಾಯಿಸಿಕೊಳ್ಳುವುದಕ್ಕಾಗಿ ಬಹುಶಃ ನಿದ್ರೆ ಮಾತ್ರೆ ಹಾಕಿಕೊಂಡು ನಿದ್ರೆ ಮಾಡ್ತಿದ್ದೇನೋ. ಈ ದಿನಗಳವರಂತೂ ಹಾಗೆ ಮಾಡ್ತಾರೆ. ದೇವರು ನೋಡ್ತಾರೆ, ಎಲ್ಲಿ ಓಡಿ ಹೋಗ್ತಾ ಇದ್ದೀಯೋನಾ ಎಂಬುದಾಗಿ. ಆ ಸಮುದ್ರದಲ್ಲಿ ಅಲ್ಲಕಲ್ಲೋಲ ಉಂಟು ಮಾಡಿದ್ರು. ದೊಡ್ಡ ತೂಫಾನು ಎದುರಾಯಿತು. ಹಡಗು ತೂಗಾಡುತ್ತಾ ಇತ್ತು. ಹಡಗಿನ ನಾವಿಕನು ಹೆದರುತ್ತಾ ಇದ್ದನು. ಹಡಗಿನಲ್ಲಿರುವ ಪ್ರಯಾಣಿಕರು ತಮ್ಮ ತಮ್ಮ ದೇವರುಗಳಿಗೆ ಮೊರೆಯಿಡಲು ಆರಂಭಿಸಿದರು. ದೇವರೇ ಕಾಪಾಡಿರಿ ಎಂದು ಎಲ್ಲರೂ ತಮ್ಮ ತಮ್ಮ ದೇವರಿಗೆ ಮೊರೆಯಿಡುತ್ತಿರುವಾಗ, ನಿಜವಾಗಿರುವಂತಹ ಜೀವಸ್ವರೂಪನಾದ ದೇವರ ಸೇವಕನು, ನಿಜವಾದ ದೇವರ ಸೇವಕನು ಎಂದು ಹೇಳಿಕೊಳ್ಳುವಂತಹ ದೈವ ಸೇವಕನಾಗಿರುವ ಯೋನ ಏನ್ ಮಾಡ್ತಾ ಇದ್ದಾನೆ? ಈ ಯೋನ ಹಡಗಿನ ತಳಭಾಗಕ್ಕೆ ಹೋಗಿ ನಿದ್ರೆ ಮಾಡುತ್ತಾ ಇದ್ದಾನೆ. ನಿದ್ರೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಈ ದಿನ ಕ್ರೈಸ್ತರು, ವಿಶ್ವಾಸಿಗಳು ನಿದ್ರೆ ಮಾಡ್ತಿದ್ದಾರೆ. ಪಾಸ್ಟರ್ಸ್ಗಳು ನಿದ್ರೆ ಮಾಡ್ತಿದ್ದಾರೆ. ಎಷ್ಟು ಭಯಂಕರ ನೋಡಿ. ಅವಿಧೇಯತೆಯಲ್ಲಿರುವವನು ದೇವರ ಕಾರ್ಯಗಳಲ್ಲಿ ಮುಂದಕ್ಕೆ ಸಾಗಲಾರನು, ದೇವರ ಸನ್ನಿಧಿಯಲ್ಲಿ ನಿಲ್ಲಲಾರನು. ಆ ಅನ್ಯನಾದ ಹಡಗಿನ ನಾವಿಕನು ಬಂದು ಎಲ್ಲರೂ ತಮ್ಮ ದೇವರುಗಳಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ. ಆದರೆ ನೀನೇನಯ್ಯ?
ಹಡಗು ಪ್ರಮಾದಕ್ಕೆ ಗುರಿಯಾಗಿದೆ, ಹಡಗಿನಲ್ಲಿರುವವರ ಪ್ರಾಣ ಅಪಾಯಕ್ಕೆ ಗುರಿಯಾಗಿದೆ. ಎಲ್ಲರೂ ತಮ್ಮ ತಮ್ಮ ದೇವರಿಗೆ ಮೊರೆ ಇಡುತ್ತಾ ಇದ್ರೆ, ಆದರೆ ನೀನೇನು ನಿದ್ರೆ ಮಾಡ್ತಾ ಇದ್ದೀ ಈ ಸಮಯದಲ್ಲಿ? ಎದ್ದೇಳು. ಇದೇನು ನಿದ್ದೆ ಮಾಡುತ್ತೀ? ಎದ್ದು ನಿನ್ನ ದೇವರಿಗೆ ಪ್ರಾರ್ಥನೆ ಮಾಡು. ಎದ್ದು ದೇವರಿಗೆ ಪ್ರಾರ್ಥನೆ ಮಾಡು ಎಂಬುದಾಗಿ ನಿಮ್ಮಷ್ಟಕ್ಕೆ ನೀವೇ ಹೇಳ್ಕೊಳ್ಳಿ. ಎಷ್ಟೊತ್ತು ನಿದ್ದೆ ಮಾಡುತ್ತಿ, ಮಂಚದ ಮೇಲೆ ಉರುಳಾಡುತ್ತಿ? ಎದ್ದೇಳು, ಪ್ರಾರ್ಥನೆ ಮಾಡು ಎಂದು ಹೇಳ್ಕೊಳ್ರಿ. ನನ್ನ ಶರೀರವನ್ನು ಜಜ್ಜಿಕೊಳ್ತಿದ್ದೇನೆ ಅನ್ನುತ್ತಾನೆ ಪೌಲನು. ಇತರರಿಗೆ ಬೋಧಿಸಿದ ಮೇಲೆ ಎಲ್ಲಿ ಭ್ರಷ್ಟನಾಗುತ್ತೇನೋ ಅಂದುಕೊಂಡು ತನ್ನನ್ನು ಜಜ್ಜಿಕೊಳ್ತಾ ಇದ್ದೇನೆ ಅನ್ನುತ್ತಾನೆ ಪೌಲನು. ಎಷ್ಟೋ ಜನ ಈ ದಿನ ಪ್ರಿಯರೇ ಸೋಮಾರಿಗಳಾಗಿ ನಿದ್ರೆಯ ಮತ್ತಿನಲ್ಲಿ ಇರ್ತಿದ್ದಾರೆ. ಪ್ರಾರ್ಥಿಸಬೇಕಾದ ಸಮಯದಲ್ಲಿ, ಪ್ರಮಾದಕರವಾದ ಸಮಯದಲ್ಲಿ ಎದ್ದು ನಿನ್ನ ದೇವರಿಗೆ ಪ್ರಾರ್ಥನೆ ಮಾಡು. ಯೋನ ಎದ್ದೇಳುತ್ತಾನೆ. ಏನ್ ಮಾಡ್ಲಿಕ್ಕಾಗತ್ತೆ? ಪ್ರಾರ್ಥನೆ. ದೇವರ ಮಾತು ಕೇಳದೇ ಇರುವವನು ಏನೋ ಬಾಯಲ್ಲಿ ಒಂದೆರಡು ಮಾತು ಗುಣಗುಟ್ಟಿರುತ್ತಾನೆ ಪಾಪ. ಆದರೆ ಏನೂ ಆಗ್ಲಿಲ್ಲ. ಅವರು ತಮ್ಮ ದೇವರು ದೇವತೆಗಳಿಗೆ ಮೊರೆಯಿಟ್ಟರು, ಏನೂ ಆಗಲಿಲ್ಲ. ನೀವು ನಿಜ ದೇವರಿಗೆ ಮೊರೆಯಿಟ್ಟರು ಸಹ ಏನೂ ಆಗಲಿಲ್ಲ. ಕಾರಣ, ಎಲ್ಲರ ದೇವರು ಒಂದೇ ರೀತಿಯಾಗಿದ್ದಾರೋ? ವಾಕ್ಯ ಹೇಳ್ತದೆ, ನನ್ನ ಹೃದಯದಲ್ಲಿ ನನ್ನ ಪಾಪದ ಮೇಲೆ ನಾನು ಲಕ್ಷ್ಯವಿಡುವುದಾದರೆ ಯೆಹೋವನು ನನ್ನ ಮೊರೆಯನ್ನು ಲಾಲಿಸುವುದಿಲ್ಲ. ನಮ್ಮ ದೇವರ ನಾಮದಲ್ಲಿ ಶಕ್ತಿ ಇದೆ, ಆದರೆ ನಿಮ್ಮ ಹೃದಯದೊಳಗೆ ಶುದ್ಧಿ ಇಲ್ಲ. ನಿಮಗೆ ನಂಬಿಕೆ ಇಲ್ಲ. ನೀವು ಸರಿಯಾಗಿಲ್ಲ ನಿಮ್ಮ ದೇವರ ಮುಂದೆ. ಅರ್ಥವಾಗ್ಬಿಡ್ತು ಯೋನನಿಗೆ. ಅರ್ಥವಾಯ್ತು ಯಾಕೆ ಅಲ್ಲಿ ಚೀಟಿ ಹಾಕಿದ್ರೆಂದು. ಅಲ್ಲಿ ಯೋನನ ಹೆಸರೇ ಬರುತ್ತೆ. ಬೇಕಾದ್ರೆ ಈ ಯೋನ ಪುಸ್ತಕ ಪೂರ್ತಿ ಓದ್ ನೋಡಿರಿ. ಗ್ರಹಿಸಿಕೊಳ್ತಾನೆ, ನನ್ನ ನಿಮಿತ್ತವೇ ಈ ಕೇಡು ನಿಮಗೆ ಬಂದಿತೆಂದು ನನ್ನನ್ನು ಎತ್ತಿ ಸಮುದ್ರದಲ್ಲಿ ಎಸೆಯಿರಿ ಅನ್ನುತ್ತಾನೆ. ಅಯ್ಯೋ, ನೋಡ್ತಾ ನೋಡ್ತಾ ಒಬ್ಬ ವ್ಯಕ್ತಿಯನ್ನು ಹೇಗೆ ಬೀಸಾಡಬೇಕೆಂದು ಅವರೆಲ್ಲರೂ ಆಲೋಚಿಸ್ತಾರೆ. ತುಫಾನು ಇನ್ನೂ ಹೆಚ್ಚಾಗ್ತದೆ. ವಸ್ತುಗಳನ್ನು ಬೀಸಾಡ್ತಾರೆ, ಅದನ್ನು ಇದನ್ನು ಬೀಸಾಡ್ತಾರೆ. ಆದರೆ ತುಫಾನು ನಿಲ್ಲುತ್ತಾ ಇಲ್ಲ. ಹಡಗು ಮುಳುಗಿ ಹೋಗುವ ಸ್ಥಿತಿಗೆ ಬಂತು. ಹೌದಲ್ಲವೇ? ನಾವು ಮಾಡಬೇಕಾದದನ್ನು ಮಾಡದೆ ಇನ್ಯಾವುದೋ ಮಾಡುವುದಾದರೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲ್ಲ. ಕೇಡು ನಿಮ್ಮ ಹತ್ತಿರ ಇರುವುದಾದರೆ ನಾನು ನಿಮ್ಮ ಬಳಿಯಲ್ಲಿರಲ್ಲ. ಶಪಿತವಾದದ್ದು ನಿಮ್ಮೊಂದಿಗೆ ಇರುವುದರಿಂದ ನಾನು ಬರಲ್ಲ ಅನ್ನುತ್ತಾರೆ ಯೆಹೋಶುವನಿಗೆ ದೇವರು. ದೇವರ ಸನ್ನಿಧಿಯನ್ನು ನಾವು ಹೃದಯ ಸರಿಯಿಟ್ಟುಕೊಳ್ಳದೆ ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಭಕ್ತಿ ಆಚಾರಗಳನ್ನು ಅನುಸರಿಸಿದ್ರು ನಿಮಗೆ ಮೇಲುಂಟಾಗುವುದಲ್ಲ. ಅದಕ್ಕೆ ಎಷ್ಟೇ ಪ್ರಾರ್ಥನೆ ಮಾಡಿದ್ರೂ ಕೂಡ ನಮಗೆ ಮೇಲುಂಟಾಗ್ತಾ ಇಲ್ಲ ಎಂದು ಹೇಳ್ತಾ ಇದ್ದೀರಿ. ತಪ್ಪು ದೇವರದಲ್ಲ. ನನ್ನ ನಿಮಿತ್ತವೇ ನನ್ನನ್ನು ಎತ್ತಿ ಸಮುದ್ರದಲ್ಲಿ ಬೀಸಾಡಿ ಅಂದಾಗ ಅವನನ್ನು ಬೀಸಾಡಿದ ಮರುಕ್ಷಣವೇ ಸಮುದ್ರ ನಿಶಬ್ದವಾಯಿತು. ಹಡಗಿನಲ್ಲಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆ ಇಟ್ಟುಕೊಂಡವರು ಏನ್ ಮಾತಾಡಿಕೊಂಡಿರ್ತಾರೆ ಗೊತ್ತಾ? ಯೆಹೋವನೇ ನಿಜವಾದ ದೇವರು, ಹಾಲೆಲ್ಲೂಯ, ಯೆಹೋವನೇ ದೇವರು ಎಂದು ಅವರೆಲ್ಲರೂ ದೇವರಿಗೆ ಯಜ್ಞವನ್ನರ್ಪಿಸಿದರು. ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ನಾವು ಪ್ರಾರ್ಥನೆ ಮಾಡುವುದಾದರೆ ನಮ್ಮ ಮೂಲಕ ನಮ್ಮ ಸುತ್ತಲಿರುವವರೆಲ್ಲರೂ ನಮ್ಮ ದೇವರನ್ನು ಅರಿತುಕೊಳ್ಳುತ್ತಾರೆ. ತಪ್ಪು ನಮ್ಮಲ್ಲಿಯೇ ಇಟ್ಕೊಂಡು ಅವಿಧೇಯರಾಗಿ ನಾವು ಹಡಗಿನಲ್ಲಿರುವುದಾದರೆ ಅವನು ಎಷ್ಟೇ ದೊಡ್ಡ ದೈವ ಸೇವಕನಾಗಿದ್ರೂ ಪ್ರವಾದಿಯಾಗಿದ್ರು ಅವನ ಹೃದಯ ಸರಿಯಾಗಿಲ್ಲದೇ ಇರುವುದರಿಂದ ಅವನ ನಿಮಿತ್ತ ಆ ಹಡಗಿನಲ್ಲಿದ್ದವರೆಲ್ಲರ ಪ್ರಾಣ ಹಾನಿಯುಂಟಾಗುವ ಸ್ಥಿತಿಗೆ ಅವರು ಸೇರಿದ್ರು. ಎತ್ತಿ ಸಮುದ್ರದಲ್ಲಿ ಬೀಸಾಡಿದಾಗ ದೇವರು ತಿಮಿಂಗಲಕ್ಕೆ ಆಜ್ಞಾಪಿಸುತ್ತಾರಂತೆ. ಇತ್ತೀಚಿನವರೆಗೂ ನಂಬುತ್ತಾ ಇರಲಿಲ್ಲ. ನಾವೇ ಮೀನು ತಿನ್ನುವವರಾಗಿದ್ದೇವೆ, ಮೀನು ಮನುಷ್ಯನಿಗೆ ಹೇಗೆ ನುಂಗುತ್ತೆ? ಈಗ ಎಷ್ಟು ದೊಡ್ಡ ದೊಡ್ಡ ಮೀನುಗಳು ಸಮುದ್ರದಲ್ಲಿ ಇವೆಯೋ ಎಂದು, ಎಷ್ಟೋ ಜನರನ್ನು ಒಂದೇ ಸಾರಿ ನುಂಗಬಲ್ಲಂತಹ ಮೀನುಗಳಿವೆ ಎಂದು ಕಂಡುಹಿಡಿದಿದ್ದಾರಂತೆ. ಆ ಒಂದು ಮೀನಿನ ಹೊಟ್ಟೆಯೊಳಗೆ ಇವನು ಸೇರಿದಾಗ ಈಗ ನಿದ್ರೆ ಮಾಡಬೇಕಿತ್ತಲ್ಲವೇ? ಆಗ ನಿದ್ರೆ ಮಾಡ್ತಿಲ್ಲ. 2ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ಮೀನಿನ ಹೊಟ್ಟೆಯೊಳಗಿಂದ ಯೆಹೋವನಿಗೆ ಮೊರೆಯಿಟ್ಟನು. ಅಂದರೆ ಯೋನನು ಯೆಹೋವನಿಗೆ ಹೀಗೆಂದು ಪ್ರಾರ್ಥಿಸಿದನಂತೆ. ಏನ್ ಪ್ರಿಯರೇ, ಚಿಕ್ಕಲಿ ಬಿದ್ದ ಮೇಲೆ ಪ್ರಾರ್ಥಿಸುತ್ತೀರೋ? ಶ್ರಮೆಗಳಿಗೆ ಒಳಗಾದ ಮೇಲೆ ಪ್ರಾರ್ಥಿಸ್ತೀರೋ? ಬಾಧೆಯಲ್ಲಿರುವಾಗಲೇ ಪ್ರಾರ್ಥಿಸುತ್ತೀರೋ? ಕನಿಷ್ಠ ಅವಾಗಲಾದರೂ ಪ್ರಾರ್ಥಿಸಿರಿ. ಅವಾಗಲಾದರೂ ಪ್ರಾರ್ಥಿಸಿದ್ದಕ್ಕಾಗಿಯೇ ಆ ಮೀನಿನ ಹೊಟ್ಟೆಯೊಳಗೆ ಕರಗಿ ಹೋಗದೆ, ಆ ಲಾವರಸ ಸುರಿಯಲ್ಪಟ್ಟು ಅವನನ್ನು ಕರಗಿಸದೆ, ಅವನ ಪ್ರಾರ್ಥನೆಯನ್ನು ದೇವರು ಕೇಳಿ ಯಾವ ಅಪಾಯ ಉಂಟಾಗದ ಹಾಗೆ ಆ ತಿಮಿಂಗಲ ಅವನನ್ನು ಸಮುದ್ರ ತೀರದ ಬಳಿಯಲ್ಲಿ ಕಕ್ಕುತ್ತದೆ. ಅವನು ತಕ್ಷಣವೇ ಎದ್ದು ಹೋಗಿ ದೇವರು ಅವನಿಗೆ ಹೇಳಿದ ಕೆಲಸವನ್ನು ಮಾಡುತ್ತಾನೆ. ಆಗ ಆ ಪಟ್ಟಣದಲ್ಲಿರುವ 1,20,000 ಜನರು ರಕ್ಷಣೆಯನ್ನು ಹೊಂದುತ್ತಾರೆ. ನಾವು ಪ್ರಾರ್ಥಿಸುವುದಾದರೆ ಲಕ್ಷಾಂತರ ಜನರನ್ನು ನಾವು ಕರ್ತನಿಗಾಗಿ ಸಂಪಾದಿಸುತ್ತೇವೆ.
ನಾವು ನಿದ್ರೆ ಮಾಡುವವರಾಗಿ, ಸೋಮಾರಿಗಳಾಗಿ, ಮೈಗಳರಾಗಿರುವುದಾದರೆ, ಅವಿಧೇಯರಾಗುವುದಾದರೆ ನಮ್ಮ ನಿಮಿತ್ತ ಲಕ್ಷಾಂತರ ಜನರಿಗೆ ನಾವು ಶಾಪಕರವಾಗಿ ಮಾರ್ಪಡ್ತೇವೆ. ಹಾಗಿರಬಾರ್ದು. ಆಶೀರ್ವಾದಕರವಾಗಿ ಇರೋಣ. ಎದ್ದು ನಿಮ್ಮ ದೇವರಿಗೆ ಪ್ರಾರ್ಥಿಸಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಜೀವಿತದಲ್ಲಿ ತಂದೆಯೇ, ಸೋಮಾರಿತನದಿಂದ ಬಿಡಿಸಿರಿ ದೇವರೇ, ನಿದ್ದೆಯ ಮತ್ತಿನಿಂದ ಬಿಡಿಸಿರಿ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಆ ದಿನ ಶಿಷ್ಯರಿಗೆ ಎಚ್ಚರಿಸಿದಿರಲ್ಲವೇ? ಆ ದಿನವೂ ನಿಮ್ಮ ಮೇಲೆ ದಿಢೀರಂತ ಅಕಸ್ಮಾತ್ ಆಗಿ ಬಂದು ಬೀಳದಂತೆ ತಿನ್ನುತ್ತಾ ಕುಡಿಯುತ್ತಾ ನೀವು ಅಮಲೇರಿದವರಾಗಿರಬೇಡಿರಿ. ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನೀವು ಹೇಳಿದಿರಲ್ಲವೇ? ನಿಮ್ಮ ಬರೋಣ ಅತಿ ಸಮೀಪದಲ್ಲಿರುವಂತಹ ಈ ದಿನಮಾನಗಳಲ್ಲಿ ಅನೇಕರು ನಾಶನದ ಕಡೆಗೆ ಹೋಗುತ್ತಿರುವಾಗ ಯೇಸುವೇ ರಕ್ಷಕನೆಂದು ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೂ ನಾವು ಎಚ್ಚರವಾಗಿದ್ದು ಮೊಳಕಾಲೂರಿ ಪ್ರಾರ್ಥಿಸಿಕೊಂಡು ನಮ್ಮಷ್ಟಕ್ಕೆ ನಾವು ನಮ್ಮ ಭಕ್ತಿಯನ್ನು ಕಾಪಾಡಿಕೊಳ್ಳುತ್ತಾ ಇತರರಿಗೋಸ್ಕರ ವಿಜ್ಞಾಪನೆ ಮಾಡಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ದಿನಾಲು ತಿಳಿಸುತ್ತಿದ್ದೇವಲ್ಲವೇ? ನಿಮ್ಮ ಪ್ರಾರ್ಥನಾ ಮನವಿ ನಮಗೆ ತಿಳಿಸುತ್ತಲೇ ಇರಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಪ್ರೈಸ್ ರಿಪೋರ್ಟ್ಸ್ ಕೂಡ ತಿಳಿಯಪಡಿಸಿರಿ. ನಿಮ್ಮ ನಿಮಿತ್ತ ದೇವರನ್ನು ಸ್ತುತಿಸ್ತೇವೆ. 8939731313 ನಂಬರ್ಗೆ, ಹಾಗೂ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೆಳಗೆ ಕೊಡಲ್ಪಟ್ಟಿರುವಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ಕಳಿಸಿಕೊಡಿರಿ. ಅನೇಕ ಸಾವಿರಾರು ಮೆಸೇಜ್ ನಮಗೆ ಬರುವುದನ್ನು ಕಾಣುತ್ತಿದ್ದೇವೆ. ನೀವು ಪ್ರಾರ್ಥನಾ ಮನವಿಗಳನ್ನು ವಾಟ್ಸಪ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಫೋನ್ ಮಾಡೋದಾದರೆ ಎಲ್ಲರಿಗೂ ಒಂದೇ ಸಾರಿ ಉತ್ತರಿಸಲಿಕ್ಕಾಗಲ್ಲ. ನಿಮ್ಮ ಆಡಿಯೋ ಮೆಸೇಜ್ ನಮ್ಮ ಹತ್ರ ಇರುವುದಾದರೆ ಅವುಗಳನ್ನು ಕೇಳಿ ಲೈನ್ ಆಗಿ ಕ್ರಮವಾಗಿ ನಿಮ್ಮ ಹೆಸರು ಹೇಳಿ ಪ್ರತ್ಯೇಕವಾಗಿ ಕೆಲವೊಂದು ಜನರಿಗೆ, ತುರ್ತು ಪರಿಸ್ಥಿತಿ ಐಸಿಯುನಲ್ಲಿರುವವರಿಗಾಗಿ, ಕಠಿಣ ಪರಿಸ್ಥಿತಿಯಲ್ಲಿ ಇರುವವರಿಗೋಸ್ಕರ ಎಷ್ಟೋ ಹೆಚ್ಚಾಗಿ ನಾವು ಮೇಲಿಂದ ಮೇಲೆ ವಿಜ್ಞಾಪನೆ ಮಾಡ್ತಿದ್ದೇವೆ. ನಿಮಗೆ ಉತ್ತರ ಸಿಗುವವರೆಗೂ ಪ್ರಾರ್ಥಿಸಬೇಕೆಂಬುದು ನಮ್ಮ ಆಸೆ. ನೀವು ಪ್ರಾರ್ಥಿಸಿರಿ, ಅದ್ಭುತ ನಡೆಯುತ್ತೆ. ನಿಮಗೆ ಉತ್ತರ ಸಿಕ್ಕಾದ ಮೇಲೆ ಆ ವಿಷಯ ಕೂಡ ಪ್ರೈಸ್ ರಿಪೋರ್ಟ್ ಮೂಲಕ ತಿಳಿಯಪಡಿಸಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರವು, ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಬೆಂಗಳೂರಿನ ಸುತ್ತಮುತ್ತಲು ಇರುವಂಥವರೆಲ್ಲರಿಗೂ ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯ ಅನೇಕ ಭಾಷೆಗಳಲ್ಲಿ ಕೇಳುತ್ತಿರುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಲು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಆಗಸ್ಟ್ 27ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ರಾತ್ರಿ 6 ಗಂಟೆಯಿಂದ 10 ಗಂಟೆವರೆಗೂ ನಡೆಯುವ ಈ 2 ಸೆಷನ್ನಲ್ಲಿಯೂ ಪಾಲ್ಗೊಳ್ಳುವುದಕ್ಕಾಗಿ ಸಿದ್ಧರಾಗಿ ಬನ್ನಿ. ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಕೂಡಿ ಬನ್ನಿರಿ. ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿ ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾನು ಎಷ್ಟೋ ಆಸೆಯುಳ್ಳವನಾಗಿದ್ದೇನೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಎಷ್ಟೋ ಬಲಪಡಿಸಬೇಕೆಂಬ ಆಸೆಯಲ್ಲಿದ್ದೇವೆ. ತಪ್ಪದೆ ಬನ್ನಿರಿ. ಬ್ಯಾಂಗ್ಳೂರಿನಲ್ಲಿ ಹಡ್ಸನ್ ಕಮ್ಯುನಿಟಿ ಸೆಂಟರ್ನಲ್ಲಿ CSI ಕಾಂಪೌಂಡ್ನಲ್ಲಿ ಈ 1 ಡೇ ಗೆಟ್ ಟುಗೆದರ್ ನಡೆಯುತ್ತದೆ. ಹೆಚ್ಚಿನ ವಿವರ ಬೇಕಾಗುವುದಾದರೆ 8939393939 ನಂಬರ್ಗೆ ನೀವು ಕರೆ ಮಾಡಿ, ಇಲ್ಲವೇ ನೀವು ಕಾಣುತ್ತಿರುವ ನಂಬರ್ಗಳಿಗೆ ನೀವು ವಾಟ್ಸಪ್ ಕಳಿಸಿಕೊಡಿರಿ. ಲಿಂಕ್ ನಿಮಗೆ ಕಳಿಸುತ್ತೇವೆ. ತಪ್ಪದೆ ಬರ್ತೀರಲ್ಲವೇ? ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರ.